ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸುವಾದ್ರೆ ಅವಳೇ ಬಂದು ಊಟ ಮಾಡ್ತಾಳೆ. ನೀನು ಊಟ ಮಾಡು ಭೈರವಿ. ಹೌದು, ಚಿಕ್ಕ ವಯಸ್ಸಲ್ಲೂ ಹೀಗೆ ಮಾಡ್ತಿದ್ಲು ತಾನೆ. ನನ್ ಜೊತೆ ಜಗಳ ಮಾಡಿ ಊಟ ಬಿಡೋದು, ರಾತ್ರಿ ಎಲ್ಲ ಮಲಗಿದ್ಮೇಲೆ ಫ್ರಿಡ್ಜ್ ಓಪನ್ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ಲು. ಇಷ್ಟು ಪ್ರೀತಿಸೋ ಈ ವ್ಯಕ್ತಿಗೆ ನಾನು ಮೋಸ ಮಾಡ್ತಿದ್ದೀನಲ್ಲ. ಇವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ನಾನು ಮಾತು ಬೇರೆ ಕೊಟ್ಟಿದ್ದೀನಿ. ಆದ್ರೆ ಇಂಥ ನಿಷ್ಕಲ್ಮಶ ಪ್ರೀತಿನ ನನ್ನಿಂದ ಬಿಟ್ಟು ಹೋಗಕ್ ಸಾಧ್ಯನಾ? ವಸುಂಧರಾ ಮೇಡಮ್ ಹೇಳಿದ ಜಾಗ ಇದೆ. ಇದೇ ಸರ್ಕಲ್ ಹತ್ರನೇ ಅವಳು ಲಾಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು. ಸಿಂಧು, ಬೆಳಗ್ಗೆನೆ ನಿನ್ ಸಾವಿನ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನೀನ್ ನನ್ನ ಕಣ್ಣಿಗೆ ಬಿದ್ರೆ ನಿನ್ನ ಕತೆ ಫಿನಿಶ್. ಮೇಡಮ್ ಅವರೇ, ಒಂದು ಕಡಕ್ ಟೀ ಕೊಡಿ. ಇವ್ರೆ, ಇಲ್ಲಿ ದೇವ್ರ ಬೆಟ್ಟ ಅಂತ ಇದೆಯಲ್ಲ, ಅದಕ್ಕೆ ಹೋಗೋ ದಾರಿ ಯಾವುದು? ಹಿಂಗೆ ಸೀದಾ ಹೋಗಿ ಸರ್ಕಲ್ ಲೆಫ್ಟ್ ತಗೊಳ್ಳಿ, ಒಂದೇ ರೋಡು. ಓಕೆ. ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಇಲ್ಲೆಲ್ಲಾದ್ರೂ ಓಡಾಡ್ತಾ ಇದ್ದಿದ್ದು? ಇಲ್ಲ ಸರ್. ಸರಿಯಾಗಿ ನೋಡಿ ಹೇಳಿ. ಇಲ್ಲ ಸರ್, ನೋಡಿಲ್ಲ. ಜಾಗಿಂಗ್ಗೆ ನಾನು ಒಬ್ಳೆ ಹೋಗ್ಬೇಕಾ? ಅಥರ್ವ ಜೊತೆ ಇದ್ದಿದ್ರೆ ಚೆನ್ನಾಗಿರೋದು. ಭೈರವಿ, ಇವತ್ ನಿನಗೊಂದು ಗತಿ ಕಾಣಿಸ್ತೀನಿ. ಹಾಯ್ ಅಥರ್ವ, ಗುಡ್ ಮಾರ್ನಿಂಗ್. ಹಾಯ್. ಸಮ್ವನ್ ಈಸ್ ಲಿಸ್ನಿಂಗ್ ಅನ್ನೋದು ನೀನ್ ನೋಡಿದ್ಮೇಲೆ ಪ್ರೂವ್ ಆಯ್ತು. ನಾನೇ ನಿನ್ ಮಾತುಗಳನ್ನ ಕೇಳಿಸ್ಕೊಂಡಿಲ್ಲ. ಅದ್ ಹೇಗ್ ಪ್ರೂವ್ ಆಗುತ್ತೆ? ಸಮ್ವನ್ ಅಂದ್ರೆ ನೀನಲ್ಲ, ಯೂನಿವರ್ಸ್. ಈಗ ಯೂನಿವರ್ಸ್ ನನ್ ಮಾತು ಕೇಳಿಸ್ಕೊಳ್ತಾ ಇದೆ ಅನ್ನೋದು ಪ್ರೂವ್ ಆಯ್ತು. ಯೂನಿವರ್ಸ್? ಹಾ, ನನಗ್ ಜಾಗಿಂಗ್ ಹೋಗೋದಿಕ್ಕೆ ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇತ್ತು. ಅಷ್ಟ್ರಲ್ಲಿ ನೀನ್ ನನ್ ಕಣ್ಮುಂದೆ ಬರೋದಿಕ್ಕೆ ಎಷ್ಟು ಒಳ್ಳೆ ಸಿಂಕ್ ಆಯ್ತು ಅಂತ ಅಷ್ಟೆ. ಯೂನಿವರ್ಸ್, ಇದೇ ತರ ಐ ನೀಡ್ ಮೋರ್. ನನ್ ರೂಮಿನ ಕಿಟಕಿ ಸರಿಯಾಗಿ ಹಾಕಿರ್ಲಿಲ್ಲ, ಗಾಳಿ ಬೀಸ್ತಾ ಇತ್ತು, ಅದಕ್ಕೆ ಎಚ್ಚರ ಆಯ್ತು. ಒಳ್ಳೇದೇ ಆಯ್ತಲ್ಲ, ಬಾ ಇಬ್ರು ಒಟ್ಟಿಗೆ ಜಾಗಿಂಗ್ ಹೋಗ್ ಬರೋಣ. ಜಾಗಿಂಗ? ಅದು ಈ ಚಳಿಲಿ? ನೋ. ಅಲ್ಲ ಅಥರ್ವ, ಚಳಿ ಇದ್ದೇ ಇರುತ್ತೆ. ಅಥರ್ವ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡು, ಈ ಚಳಿಲಿ ನಾನು ಅವಳ ಜೊತೆ ಜಾಗಿಂಗ್ ಹೋಗ್ಬೇಕಂತೆ. ನೀವಾದ್ರೂ ಹೇಳಿ. ಇವ್ರನ್ ಕೇಳಿದ್ರೆ ಪಾಪ ಏನ್ ಹೇಳ್ತಾರೆ? ಜಾಗಿಂಗ್ ಹೋಗೋದು ಬೇಡ ಅಂತ ಹೇಳ್ತೀನಿ. ಅಥರ್ವ, ಇವತ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಮರೆತ್ ಬಿಟ್ಯಾ? ವಿರಾಟ್ ಆಗ್ಲೇ ರೆಡಿ ಆಗ್ತಾ ಇದ್ದಾನೆ. ನೀನ್ ಜಾಗಿಂಗ್ ಅಂತೆಲ್ಲ ಹೋಗ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಲೇಟ್ ಆಗತ್ತಷ್ಟೆ. ಓಹ್, ಪೂಜೆ ಇದೆ ಅಲ್ವಾ, ನನ್ ಮರ್ತೇ ಹೋಗಿದ್ದೆ.
ಸರಿ, ನನಗೆ ಬಟ್ಟೆ ಕೊಡು ಬಾ. ಏ ಅಥರ್ವ, ನನ್ ಮಾತ್ ಕೇಳು, ಜಸ್ಟ್ ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ಅಷ್ಟೇ. ಈ ಇಡೀ ಕಾಂಪೌಂಡ್ ನ ಒಂದ್ ರೌಂಡ್ ಹೊಡಿಯಕ್ಕೆ 45 ಮಿನಿಟ್ಸ್ ಆಗತ್ತೆ. ನಾವೆಲ್ರೂ ಫ್ಯಾಮಿಲಿ ಸಮೇತವಾಗಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಗೊತ್ತಿದ್ರೂನು ಯಾಕೆ ಹಿಂಗ್ ಮಾಡ್ತಿದ್ಯಾ ಅಪೇಕ್ಷಾ? ವಾಟ್ ಡು ಯು ಮೀನ್? ಜಾಗಿಂಗ್ ಅನ್ನೋದು ಡೈಲಿ ರೊಟೀನ್. ಅದಕ್ಕೆ ಇನ್ವೈಟ್ ಮಾಡಿದ್ರೆ ತಪ್ಪೇನಿದೆ? ಅಪೇಕ್ಷಾ, ಡೈಲಿ ರೂಟೀನ್ ಫಾಲೋ ಮಾಡೋದಕ್ಕೆ ನಾವೇನ್ ಇಲ್ಲಿ ಪಿಕ್ನಿಕ್ ಬಂದಿಲ್ಲ. ಈ ಕ್ಷಣಕ್ಕೆ ಜಾಗಿಂಗ್ ಅಂತ ಇಂಪಾರ್ಟೆಂಟು ದೇವಸ್ಥಾನಕ್ಕೆ ಹೋಗೋದು ಅಲ್ಲ. ಅಪೇಕ್ಷಾ, ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ಯಲ್ವಾ, ಆ ಮಾತನ್ನ ಉಳಿಸ್ಕೊ. ನಾನು ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನ್ ನನಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ಯಾ? ನಿನ್ನ ಹತ್ರ ಸೀರಿಯಸ್ ಆಗಿ ಹೇಳ್ಸ್ಕೊಳ್ಳೋಂಥದ್ದು ನನಗಿನ್ನೂ ಅಂತ ಗತಿ ಬಂದಿಲ್ಲ. ಮೈಂಡ್ ಯೋರ್ ಟಂಗ್. ಅಪೇಕ್ಷಾ, ಇದು ನಾನ್ ನಿನಗ್ ಹೇಳ್ಬೇಕಾಗಿರೋ ಮಾತು. ನೀನ್ ಹೀಗೆ ಮಾಡ್ತಾ ಇದ್ರೆ ಅಥರ್ವನ ನಿನ್ ಕಣ್ಮುಂದನೆ ಜಾಗಿಂಗ್ ಕರ್ಕೊಂಡ್ ಹೋಗ್ತೀನಿ. ಅದನ್ ತಡಿಯೋ ತಾಕತ್ ನಿನ್ಗಿದ್ಯಾ? ಅಪೇಕ್ಷಾ, ತಾಕತ್ತಿದೆ, ಹಕ್ಕಿದೆ ಅಂತ ಹಿಡ್ತದಲ್ಲಿಟ್ಕೊಂಡು ಆಟ ಆಡಿಸ್ತೀನಿ ಅನ್ನೋ ಈ ಓವರ್ ಕಾನ್ಫಿಡೆನ್ಸ್ ನ ಬಿಟ್ಬಿಡು. ಅಥರ್ವ ನನ್ನ ಗಂಡ, ಮೂಗ್ದಾರ ಹಾಕಿರೋ ಹಸು ಅಲ್ಲ. ನೀನ್ ಎಳ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಮಾಡೋದಕ್ಕೆ. ಭವಾನಿ, ಅದು ನಾನು ಏ, ನಾನ್ ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. ಹೀಗ್ ನಡ್ಕೋತಾ ಇದ್ರೆ ನಾನು ಬೇರೆ ತರ ನಡ್ಕೋಬೇಕಾಗತ್ತೆ. ತನ್ ಗಂಡರ್ ವಿಷಯ ಅಂತ ಬಂದಾಗ ಪ್ರತಿ ಹೆಣ್ಣು ತನ್ ಗರ್ಭದಲ್ಲಿರೋ ಮಗು ತರ ನೋಡ್ಕೊಳ್ಳೋ ಹಾಗೆ ಜೋಪಾನ ಮಾಡೋದಕ್ ಪ್ರಯತ್ನ ಪಡ್ತಾಳೆ. ಹಾಗ್ ನೋಡಕ್ ಹೋದ್ರೆ ನನ್ ಗಂಡನ್ ವಿಷಯ ಅಂತ ಬಂದಾಗ ನಾನು ಸ್ವಾರ್ಥಿನಿ. ನೋಡು, ಮಾತಲ್ಲೇ ಗೆರೆ ಹಾಕ್ತಾ ಇದ್ದೀನಿ, ದಾಟಬೇಡ ಅಷ್ಟೆ. ಆಮೇಲೆ ಮುಂದಾಗೋ ಪರಿಣಾಮಕ್ಕೆ ನೀನೇ ಜವಾಬ್ದಾರಿ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ನನ್ಗೆ ಇತಿಮಿತಿ ಬಗ್ಗೆ ಪಾಠ ಮಾಡ್ತ್ಯಾ? ಏ ಭೈರವಿ, ದೇವಸ್ಥಾನಕ್ಕೆ ಲೇಟ್ ಆಗತ್ತಾ ನಿನ್ಗೆ? ದೇವ್ರ ನೋಡಕ್ಕೆ ನೀನ್ ಹೋಗ್ತಾ ಇದ್ಯಾ? ನಿನ್ನನ್ ನೋಡೋದಿಕ್ಕೆ ಖುದ್ದಾಗಿ ಯಮಧರ್ಮರಾಯನೇ ನಾನ್ ಕಳ್ಸಿರೋ ರೌಡಿಗಳ ಮುಖಾಂತರ ಕಾಯ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಯಾಕೆ, ನೇರವಾಗಿ ಆ ದೇವ್ರ ಪಾದಕ್ಕೆ ಕಳಿಸ್ತೀನಿ. ಹ್ಯಾಪಿ ಜರ್ನಿ.